ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದೇವ್. ಡೆವಿಲ್ ಸಿನಿಮಾ ರಿಲೀಸ್ಗೆ ಇನ್ನೇನು ದಿನಗಣನೆ ಶುರುವಾಗಿದೆ. ಡಿಸೆಂಬರ್ 5ನೇ ತಾರೀಕು ಟ್ರೈಲರ್ ಕೂಡ ರಿಲೀಸ್ ಆಗಲಿದೆ. ಬೆಳಗ್ಗೆ 10:05ಕ್ಕೆ ಟ್ರೈಲರ್ ರಿಲೀಸ್ ಆಗುತ್ತೆ. ಆದರೆ ದರ್ಶನ್ ರಿಲೀಸ್ ಆಗ್ತಾರಾ ಅನ್ನುವಂಥ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇವೆ. ಅಭಿಮಾನಿಗಳಲ್ಲಿ ಈ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಪದೇ ಪದೇ ನನಗೆ ಹಲವಾರು ಅಭಿಮಾನಿಗಳು ಮೆಸೇಜ್ ಮಾಡ್ತಾ ಇದ್ದಾರೆ, ಜೊತೆಗೆ ಒಂದಷ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ಅಣ್ಣ ದರ್ಶನ್ ರಿಲೀಸ್ ಆಗಲ್ವಾ, ಬ್ರೋ ದರ್ಶನ್ ರಿಲೀಸ್ ಆಗಲ್ವಾ, ಸರ್ ದರ್ಶನ್ ರಿಲೀಸ್ ಆಗಲ್ವಾ, ಈ ರೀತಿ ನಾನಾ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಒಂದು ದಿನದ ಮಟ್ಟಿಗಾದ್ರೂ ರಿಲೀಸ್ ಆಗಲ್ವಾ ಅಂತೇಳಿ. ಈ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಯಾವ ರೀತಿ ದರ್ಶನ್ ಬರುವ ಸಾಧ್ಯತೆಗಳು ಇವೆ, ಅದಕ್ಕೆ ಲಾಯರ್ ಏನ್ ಮಾಡಬೇಕು, ಅದಕ್ಕಾಗಿ ಏನೆಲ್ಲ ಶ್ರಮ ಹಾಕಬೇಕು ಅಂತ ಒಂದು ವಿಡಿಯೋನ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಅಲ್ಲಿ ಹಾಕಿದ್ದೀನಿ ನಾನು ಆಕ್ಚುಲಿ ದರ್ಶನ್ ರಿಲೀಸ್ ಅಂತಾನೆ ಒಂದು ಥಂಬ್ನೈಲ್ ಹಾಕಿದ್ದೀನಿ. ಯಾವಾಗ ಹೇಗೆ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇನ್ನು ಕೂಡ ಯಾರು ಹೋಗಿ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ. ಆದರೆ ಈಗ ಬರ್ತಾ ಇರುವಂತ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಬಹುತೇಕ ಟ್ರೇಲರ್ ದಿನ ನಟ ದರ್ಶನ್ ಅವರನ್ನ ಕರ್ಕೊಂಡು ಬಂದು ಒಂದು ಪ್ರಮೋಷನ್ ಮಾಡಿಸ್ಬೇಕು ಅನ್ನೋ ಆಸೆ ಚಿತ್ರತಂಡದಾಗಿತ್ತು. ಪೆರೋಲ್ ಮೇಲೆ ರಿಲೀಸ್ ಆಗ್ತಾರೆ ಅಂತ ಒಂದಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇವೆ. ಡೈರೆಕ್ಟರ್ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಒಂದು ನಿಮಗೆ ಸ್ಪಷ್ಟತೆ ಇರಲಿ, ಅಥವಾ ಡೈರೆಕ್ಟರ್ ಗಮನಕ್ಕೂ ಇದೆಯೋ ಇಲ್ವೋ ಗೊತ್ತಿಲ್ಲ. ಪೆರೋಲ್ ಮೇಲೆ ಬರುವಂಥದ್ದು ಅದು ಕೈದಿಗಳಿಗೆ ಮಾತ್ರ. ನಟ ದರ್ಶನ್ ಇನ್ನು ಕೈದಿ ಅಲ್ಲ, ಕೇವಲ ಆರೋಪಿ ಮಾತ್ರ. ಕೈದಿಗಳು ಮಾತ್ರ ಪೆರೋಲ್ ಮೇಲೆ ಬರುವಂಥದ್ದು. ಪೆರೋಲ್ ಮೇಲೆ ಬರುವಂಥ ತಪ್ಪು ಮಾಡಿದಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಸಾಬೀತಾಗಿಲ್ವೇ. ಅಷ್ಟು ಬೇಗ ಪೆರೋಲ್ ಅನ್ನೋ ಮಾತುಗಳನ್ನು ಬಳಸೋದು ಸಮಂಜಸವಲ್ಲ. ಬಹುಶಃ ಅಲ್ಲಿ ನಿರ್ದೇಶಕರ ತಪ್ಪೇನಿಲ್ಲ, ಅವರಿಗೆ ಅದರ ಒಂದು ನಾಲೆಡ್ಜ್ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅವರೇನೋ ಆ ರೀತಿ ಬಳಸಿದ್ದಾರೆ. ಇರಲಿ ಬಿಡಿ, ಅದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನು ಅವತ್ತು ಹೇಳಿದ್ದೆ, ನಟ ದರ್ಶನ್ರನ್ನ ಕರೆತರೋದು ಕಷ್ಟದ ಕೆಲಸ ಹೌದು, ಆದರೆ ಕರೆತರಬಹುದು ಅಂತ. ಕಷ್ಟ ಆದರೂ ಅವ್ರನ್ನ ಒಂದು ದಿನದ ಮಟ್ಟಿಗೋ ಅಥವಾ 2 ದಿನದ ಮಟ್ಟಿಗೋ ಕರೆತರಬಹುದು ಅಂತ ನಾನು ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ಈಗ ಬರ್ತಿರುವಂಥ ಅಪ್ಡೇಟ್ ಏನು ಅಂದರೆ, ಸರ್ಪ್ರೈಸ್ ಆಗಿ ಟ್ರೈಲರ್ ದಿನ ಒಂದು ದಿನದ ಮಟ್ಟಿಗೆ ಪ್ರಮೋಷನ್ ಮಾಡೋದಕ್ಕೆ ನಟ ದರ್ಶನ್ರನ್ನ ಆಚೆ ಕಡೆ ಕರೆತರಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಹುತೇಕ ಅದು ಕನ್ಫರ್ಮ್ ಆದರೆ ನಾನು ಆ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೆವಿಲ್ನ ಮತ್ತು ದರ್ಶನ್ಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಇದು ಒಂದು ವಿಚಾರ. ಇನ್ನೊಂದು ಕಡೆ, ಒಂದು ವೇಳೆ ಅದು ಆಗಲಿಲ್ಲ ಅಂತಂದ್ರೆ ಸಿನಿಮಾದ ರಿಲೀಸ್ ಹಿಂದಿನ ದಿನ ಅಥವಾ ಸಿನಿಮಾದ ರಿಲೀಸ್ ದಿನವೇ ದರ್ಶನ್ರನ್ನ ಕರೆತರೋದಕ್ಕೆ ಒಂದು ಸಾಧ್ಯಾನುಸಾಧ್ಯತೆಗಳು ಇದೆ. ಸೊ ಅದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು ಕೇಳ್ಪಟ್ಟಿರುವಂತ ವಿಚಾರ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಎಲ್ಲಾ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಇದು ಒಂದು. ಮತ್ತೊಂದು ಕಡೆ ಇನ್ನು ದರ್ಶನ್ಗೆ ಕೋರ್ಟ್ ಒಂದಷ್ಟು ರಿಲೀಫ್ ಅನ್ನ ನೀಡ್ತಾ ಹೋಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ನಟ ದರ್ಶನ್ ಬ್ಯಾರಕ್ಗೆ ಟಿವಿಯನ್ನ ನೀಡಿ ಅಂತ ಹೇಳಿ ಕೋರ್ಟ್ ಆದೇಶವನ್ನು ನೀಡಿದೆಯಂತೆ. ಈಗಾಗಲೇ ನಟ ದರ್ಶನ್ ಅವರಿಗೆ ಸಿನಿಮಾ ರಿಲೀಸ್ ಟೈಮು, ಸಿನಿಮಾ ಬಗ್ಗೆ ತಿಳ್ಕೊಳ್ಬೇಕು, ಸುದ್ದಿ ಸಮಾಚಾರಗಳನ್ನ ನೋಡಬೇಕು, ನ್ಯೂಸ್ನ ನೋಡಬೇಕು, ಅಟ್ಲೀಸ್ಟ್ ಟಿವಿ ಆದ್ರೂ ಇತ್ತು ಅಂದ್ರೆ ಅವ್ರ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಡೆವಿಲ್ ಸಿನಿಮಾದ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನ ಅವರು ತಿಳ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಟಿವಿಯನ್ನ ನೀಡಿ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆಯಂತ. ಇದು ಒಂದು ಕಡೆ ಅಪ್ಡೇಟು. ಇನ್ನು ಮತ್ತೊಂದು ಕಡೆ ಅಪ್ಡೇಟು, ರೇಣುಕಾ ಸ್ವಾಮಿ ತಂದೆ ತಾಯಿಗೆ ಕೋರ್ಟ್ ಸಮನ್ಸ್ ಅನ್ನು ನೀಡಿದೆಯಂತೆ. ಸಾಕ್ಷಿ ಹೇಳೋದಕ್ಕೆ ಬನ್ನಿ ಅಂತ ಹೇಳಿ, ಒಂದಷ್ಟು ವಿಚಾರಣೆಯನ್ನ ಮಾಡೋದಕ್ಕೂ ಕೂಡ ಬನ್ನಿ ಅಂತ ಹೇಳಿ ಕೋರ್ಟ್ ಸಮನ್ಸ್ ಅನ್ನ ನೀಡಿರೋದು. ಅದಕ್ಕೆ ದರ್ಶನ್ ಲಾಯರ್ಗಳು ಆಕ್ಷೇಪವನ್ನು ಹೊರಹಾಕಿದ್ದಾರಂತೆ. ಈಗ ಅವಶ್ಯಕತೆ ಇಲ್ಲ, ಅವರು ಬೇಕಾಗಿಲ್ಲ ಅಂತ. ಯಾಕೆ ಆಕ್ಷೇಪ ಹೊರಹಾಕ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಜನರಿಗೆ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸೊ ಇಲ್ಲಿ ರೇಣುಕಾ ಸ್ವಾಮಿ ತಂದೆ ತಾಯಿದಿರು ಕೊಡುವಂತ ಸ್ಟೇಟ್ಮೆಂಟ್ ಇಂದ ದರ್ಶನ್ಗೆ ಏನಾದರೂ ಸಂಕಷ್ಟ ಎದುರಾಗಬಹುದಾ? ಸೊ ಈ ಆಧಾರದ ಹಿನ್ನೆಲೆಯಲ್ಲಿ ದರ್ಶನ್ ಲಾಯರ್ಗಳು ಬೇಡ ಅಂತಿದ್ದಾರೆ. ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ, ಏನು ವಿಷಯ, ಏನು ಸಮಾಚಾರ ಅಂತ ಹೇಳಿ. ಸೊ ಒಟ್ಟಿನಲ್ಲಿ ಈ ರೀತಿ ಇದೆ ಸದ್ಯಕ್ಕೆ ಪರಿಸ್ಥಿತಿ. ಇನ್ನು ದರ್ಶನ್ ಮನೆಯಲ್ಲಿ ಸಿಕ್ಕಂತ 82 ಲಕ್ಷ ಹಣವನ್ನ ಈಗಾಗಲೇ ತೆರಿಗೆ ಇಲಾಖೆಗೆ ನೀಡೋದಕ್ಕೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸೊ ಅದಕ್ಕೆ ದಾಖಲೆ ಇಲ್ಲದ ಕಾರಣ ಈ ರೀತಿಯಾಗಿ ಆದೇಶವನ್ನ ಹೊರಡಿಸಿರೋದು. ಸೊ ಇದು ದರ್ಶನ್ಗೆ ಸಂಬಂಧಪಟ್ಟಂತ ಸದ್ಯದ ಅಪ್ಡೇಟ್ಸ್ಗಳು, ಜೈಲಿನೊಳಗಿದ್ದಾಗ ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಇನ್ನು ಸಿನಿಮಾಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಕುತೂಹಲದಿಂದ ಡಿಸೆಂಬರ್ 5ಕ್ಕೆ ಟ್ರೇಲರ್ಗೋಸ್ಕರ ಕಾಯ್ತಾ ಇದ್ದಾರೆ. ಇನ್ನು ಒಂದಷ್ಟು ದರ್ಶನ್ ಇಲ್ಲದೇನೆ ಒಂದಷ್ಟು ಸಿನಿಮಾ ಪ್ರಚಾರಗಳು ಆಗ್ತಾ ಇದೆ. ಅಲ್ಲಿ ಡೈರೆಕ್ಟರ್ ವಿಕ್ರಮ್ ವೀರ್ ಅವರು ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಒಂದಷ್ಟು ಸಿನಿಮಾವನ್ನು 2018ರಲ್ಲೇ ಚರ್ಚೆ ಮಾಡಲಾಗಿತ್ತು. ಅವಾಗಲೇ ದರ್ಶನ್ಗೆ ಈ ಸ್ಟೋರಿ ಇಷ್ಟ ಆಗಿತ್ತು. ನಾನು ಫ್ಯಾಮಿಲಿ ಫ್ರೆಂಡ್ ಕೂಡ ಹೌದು, ಆದರೆ ದರ್ಶನ್ ಅಕ್ಟೋಬರ್ಗೆ ರಿಲೀಸ್ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದರೆ ಸಿನಿಮಾದ ಕೆಲಸ ಸ್ವಲ್ಪ ಆಗಿಲ್ದಿರೋ ಕಾರಣ ಅಕ್ಟೋಬರ್ಗೆ ರಿಲೀಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನಿಮಗೆ ಗೊತ್ತಿರಬಹುದು, ನವಗ್ರಹ ಸಿನಿಮಾದಲ್ಲಿ ಶರ್ಮಿಳಾ ಮಾಂಡ್ರೆ ದರ್ಶನ್ ಜೊತೆ ನಟನೆ ಮಾಡಿದ್ರು, ಅಂದರೆ ದರ್ಶನ್ ಸಿನಿಮಾದಲ್ಲಿ. ಈಗ ಸುಮಾರು 18 ವರ್ಷಗಳ ನಂತರ ದರ್ಶನ್ ಜೊತೆ ಮತ್ತೆ ನಟನೆ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಶರ್ಮಿಳಾ ಮಾಂಡ್ರೆ. ಡೆವಿಲ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಹಳಷ್ಟು ಖುಷಿ ಇದೆ ಅಂತ ಅವರು ಕೂಡ ಹೇಳ್ಕೊಂಡಿದ್ದಾರೆ. 18 ವರ್ಷ ಆದಮೇಲೆ ದರ್ಶನ್ ಜೊತೆ ನಟನೆ ಮಾಡ್ತಿರೋದು. ಇನ್ನು ಬಿಗ್ ಬಾಸ್ನಲ್ಲಿ ಇದ್ದಂಥ ಅನುಷಾ ರೈ ಕೂಡ ದರ್ಶನ್ಗೆ ಬಹಳ ಆಪ್ತೆ, ದರ್ಶನ್ ಅಭಿಮಾನಿ ಕೂಡ ಹೌದು. ಆಕೆ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದು. ಆಕೆ ಕೂಡ ತನ್ನ ಸಂತೋಷದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನು ಕಾಮಿಡಿ ನಟ ಹುಲಿ ಕಾರ್ತಿಕ್ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಒಂದು ಪ್ರಮುಖ ಪಾತ್ರದಲ್ಲಿ ಅವರು ಗಮನ ಸೆಳೆತಿದ್ದಾರೆ. ಈ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಗಿಲ್ಲಿ ನಟ ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆಯ
ಪಾತ್ರವನ್ನು ಮಾಡ್ತಿದ್ದಾರಂತೆ, ಅಫಿಷಿಯಲ್ ಪಾತ್ರ. ಈ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀವಿ, ಇಬ್ಬರು ಬಗ್ಗೆನೂ ಕೂಡ. ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆಮೇಲೆ ಅಚ್ಯುತ್ ಕುಮಾರ್, ನಿಮಗೆಲ್ಲರಿಗೂ ಗೊತ್ತಿದೆ, ಅತಿ ಹೆಚ್ಚು ಶೆಟ್ರು ಗ್ಯಾಂಗಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳುವಂಥ ಅಚ್ಯುತ್ ಕುಮಾರ್ ಒಬ್ಬ ಒಳ್ಳೆ ನಟ. ಇತ್ತೀಚೆಗೆ ಎಲ್ಲ ಸಿನಿಮಾಗಳು, ಹಿಂದೆಯಿಂದಲೂ ಎಲ್ಲ ಸಿನಿಮಾಗಳಲ್ಲೂ ಇದ್ದಾರೆ, ಬಟ್ ಅತಿ ಹೆಚ್ಚು ಫೇಮಸ್ ಆಗಿದ್ದು ಅವರುಗಳ ಸಿನಿಮಾದಲ್ಲಿ. ಡೆವಿಲ್ ಸಿನಿಮಾದಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ. ಅತ್ಯುತ್ತಮ ನಟ, ಅದ್ಭುತವಾದ ನಟ. ಅವರು ಕೂಡ ಈ ಬಗ್ಗೆ, ಸಿನಿಮಾ ಬಗ್ಗೆ ಒಳ್ಳೆಯ ಖುಷಿಯ ವಿಚಾರಗಳನ್ನು, ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನು ಅನೇಕರು ಈ ಸಿನಿಮಾದಲ್ಲಿ ದೊಡ್ಡ ಕಲಾವಿದರ ದಂಡೇ ಇದೆ. ಈ ಸಿನಿಮಾವನ್ನು ಯಶಸ್ಸಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅಭಿಮಾನಿಗಳು ಕೂಡ ಸಿದ್ಧರಾಗಿದ್ದಾರೆ. ಕಾದು ನೋಡೋಣ, ದರ್ಶನ್ ರಿಲೀಸ್ ಆಗಿ ಬರ್ತಾರಾ. ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನೂ ಕೂಡ ಯಾರು ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.